ನಮ್ಮ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಏನಾಯ್ತು ನಿನ್ಗೆ? ಯಾಕೆ ಕಿರಿಚ್ತಾ ಇದ್ಯಾ? ನಾನು ಹೀಗೆ ಮಾತಾಡ್ದು ಮಾಮ್. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ, ವಾಯ್ಸ್ ರೈಸ್ ಮಾಡ್ತಾನೆ ಇದ್ದೀರಾ. ನನ್ನ ಶಿವಾನಿ ಪೂಜೆಗೆ ಅದು ಯಾವ ಅಡ್ಡ ಬಂದರೂ ನಾನು ಸುಮ್ಮನೆ ಬಿಡೋದಿಲ್ಲ. ಅದೇನ್ ಮಾಡ್ಕೋತೀಯ ವಿಕ್ರಮ್, ಇವಾಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಸಪ್ತಪದಿ ತುಳಿದಿರೋ ತ್ರಿಶೂಲೆ ನನ್ನ ಗಂಡ. ನಮ್ಮಿಬ್ರನ್ನ ಯಾರಿಂದಲೂ ದೂರ ಮಾಡಕ್ ಆಗೋದಿಲ್ಲ. ಶಿವಾನಿ, ಅಲ್ಲಿ ನಡೆದಿದ್ದೆಲ್ಲ ನಿಂಗೆ ಮರೆಯೋಕ್ಕಾಗ್ತಲ್ಲ ಅಂತ ನನಗೆ ಗೊತ್ತು. ಏನೋ ಗ್ರಹಚಾರ ಸರಿ ಇರಲಿಲ್ಲ, ಆಗಿದ್ದಾಗೋಯ್ತು. ಇದೆಲ್ಲ ಯಾವುದು ನಿನ್ನ ಮನಸ್ಸಲ್ಲಿ ಇಟ್ಕೋಬೇಡ ಶಿವಾನಿ, ಬಿಟ್ಟಾಕು. ತ್ರಿಶೂಲ್ ತ್ರಿಶೂಲ್ ನೀನೇನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಮನಸ್ಸಲ್ಲಿ ಬೇರೆನೇ ಯೋಚನೆ ಇದೆ, ನಿನಗೇನು ಅರ್ಥ ಆಗೋದಿಲ್ಲ, ಅದೇ ಅಲ್ವಾ? ನೀನು ಅನ್ಕೊಂಡಿದ್ದನ್ನ ನಾನು ಹೇಗೆ ಹೇಳ್ತಾ ಇದ್ದೀನಿ ಅಂತನಾ? ಕಷ್ಟದಲ್ಲಿದ್ದನನ್ನ ಕಾಪಾಡಬೇಕು ಅಂತ ಹುಡ್ಕೊಂಡು ಬಂದವ್ ನಾನು. ಇನ್ನು ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಹುಡುಕೋ ಕೆಪಾಸಿಟಿ ನನಗಿಲ್ವಾ? ಶಿವಾನಿ, ಒಂದು ಪ್ರಾಮಿಸ್ ಮಾಡ್ತೀನಿ. ನೀನು ಎಲ್ಲೇ ಇರು, ಎಂಥ ಕಷ್ಟದಲ್ಲೇ ಇರಲೇ ಇರು, ನಿನ್ನನ್ನು ಹುಡುಕೊಂಡು ಬಂದು ನಾನು ನಿನ್ನನ್ನು ಕಾಪಾಡ್ತೀನಿ. ಅಳ್ಬೇಡ ಶಿವಾನಿ, ನಿನ್ನ ಹತ್ರ ನಂಗೆ ತಡ್ಕೊಳಕ್ಕಾಗಲ್ಲ. ತ್ರಿಶು, ಯಾಕೆ ಹೇಗೆ ಮಾಡ್ತಿದ್ಯಾ ನೀನು? ನನ್ನನ್ನು ಕಾಪಾಡೋದಕ್ಕೆ ನಿನ್ನ ಜೀವನ ಪಡಕಿಟ್ಟು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿದ್ಯಾ? ನಿನ್ನ ಜೀವ ಇದ್ರೇನೆ ನನ್ನ ಜೀವನ ಶಿವಾನಿ. ನಾನು ಮನೆಯವ್ರಿಗೆಲ್ಲ ಸುಳ್ಳು ಹೇಳಿದ್ದೀನಿ. ಅವರು ನಿನ್ನೇನಾದರೂ ಕೇಳಿದ್ರೆ ನೀನು ಅದೇ ಹೇಳು, ಅಲ್ಲಾಗಿದ್ದನ್ನ ಹೇಳ್ಬೇಡ ಶಿವಾನಿ. ಏನೇನಾಯ್ತು ಅವ್ರಿಗೆಲ್ಲ ಗೊತ್ತಾದರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ. ಅದು ಈ ಟೈಮಲ್ಲಿ ಅಪ್ಪ ಬೇರೆ ಮನೇಲಿಲ್ಲ, ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತಾರೆ. ಆಯಿತು, ಹೇಳಲ್ಲ. ಥ್ಯಾಂಕ್ಸ್. ಸರಿ ಹೋಗು, ಫ್ರೆಶ್ ಆಗಿ ಬಾ. ತ್ರಿಶೂಲ್, ಥ್ಯಾಂಕ್ಸ್. ಯಾಕೆ? ನನ್ನನ್ನು ಕಾಪಾಡೋದಕ್ಕೆ. ಶಿವಾನಿ ಪ್ಲೀಸ್, ಥ್ಯಾಂಕ್ಸ್ ಎಲ್ಲ ಹೇಳಿ ನನ್ನನ್ನು ದೂರ ಮಾಡಬೇಡ. ಅದು ನನ್ನ ಕರ್ತವ್ಯ. ನೀನು ನನ್ನನ್ನು ಗಂಡ ಅಂತ ಒಪ್ಕೊಳ್ಳದೆ ಇರಬಹುದು, ಆದರೆ ನಾನು ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಯಾವಾಗಲೂ ನೀನು ಹೆಂಡತಿ.
ಇವನ್ ಯಾಕೆ ಹೇಗ್ ಬಿದ್ದಿದ್ದಾನೆ? ಏನಾಯ್ತು ಇವನ್ಗೆ? ಇವನ್ ಪ್ರಾಣ ಏನಾದ್ರೂ ಹೊಟ್ಟೋಗಿದ್ಯಾ? ಇದು ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ? ಇವನನ್ನ ಸಾಯಿಸೋ ಶಕ್ತಿ ಯಾರಲ್ಲಿದೆ? ಶಿವಾನಿನ ತ್ರಿಶೂಲ್ ಕರ್ಕೊಂಡ್ ಬಂದ ಅಂದ್ರೆ ತ್ರಿಶೂಲ್ ಇವನನ್ನ ಸಾಯಿಸಿದನ? ಇದು ಹೇಗ್ ಸಾಧ್ಯ? ಇಲ್ಲ ಅವನಲ್ಲಿ ಅಷ್ಟೊಂದು ಶಕ್ತಿ ಇರಕ್ ಸಾಧ್ಯ ಇಲ್ಲ. ತ್ರಿಶೂಲ್ ಇವನನ್ನ ಸಾಯಿಸಿದಾನೆ ಅಂದ್ರೆ ತ್ರಿಶೂಲ್ಗೆ ಆದಿಶೇಷನ್ ಶಕ್ತಿ ವಾಪಸ್ ಬಂದಿದ್ಯಾ? ತ್ರಿಶೂಲ್ಗೆ ಆದಿಶೇಷನ್ ಶಕ್ತಿ ಬಂದ! ತ್ರಿಶೂಲ್ಗೆ ಆದಿಶೇಷನ್ ಶಕ್ತಿ ಬಂದ್ರೆ ಎಲ್ಲ ಮುಗ್ದೋಯ್ತು. ನಾನು ಶಿವಾನಿನ ಮತ್ತೆ ಆದಿಶೇಷನ ದೂರ ಮಾಡಕ್ ಸಾಧ್ಯನೇ ಇಲ್ಲ. ಶಿವಾನಿ ಆದಿಶೇಷ ಒಂದಾದ್ರೆ ನಾನು ಯಾವತ್ತೂ ಅವ್ರನ್ನ ದೂರ ಮಾಡಕ್ಕಾಗೋದಿಲ್ಲ. ಶಿವಾನಿ ಆದಿಶೇಷ ಸೇರ್ಕೊಂಡ್ರೆ ಇನ್ ಏನ್ ಬೇಕಾದ್ರೂ ಸಾಧಿಸ್ತಾರೆ. ಶಿವಾನಿ, ಸ್ನಾನ ಮಾಡಿ ರೆಡಿಯಾಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ನಿನ್ನನ್ನು ಅಲ್ಲೆಲ್ಲೂ ಹುಡುಕ್ತಾ ಇದ್ದೆ. ತಗೋ, ನಿನಗೋಸ್ಕರ ಆ್ಯಪಲ್ಲು ಜ್ಯೂಸು ತಂದಿದ್ದೀನಿ, ತಿನ್ನು. ನಂಗೆ ಬೇಡ ತ್ರಿಶೂಲ್. ಇದೊಳ್ಳೆ ಸರಿ ಆಯ್ತಲ್ಲ, ನಿನಗೋಸ್ಕರ ತಂದಿರೋದು. ನಾನೇ ನಿನಗೆ ಹೆಚ್ಚಿಕೊಡ್ತೀನಿ. ಅಯ್ಯೋ, ರಕ್ತ ಬರ್ತಿದ್ಯಲ್ಲ, ಏನ್ ಮಾಡೋದು? ಆಗೋಯ್ತು, 1 ನಿಮಿಷ. ಥ್ಯಾಂಕ್ಸ್. ತ್ರಿಶೂಲ್, ನೀನ್ ಮಾಡಿರೋ ಸಹಾಯದ ಮುಂದೆ ಇದೇನೂ ಅಲ್ಲ. ಆಪಲ್ ನಾನೇ ಕಟ್ ಮಾಡ್ತೀನಿ. ನೀನು ತಿನ್ನು ಶಿವಾನಿ. ನಂಗೆ ಬೇಡ ತ್ರಿಶೂಲ್. ಸರಿ, ಜ್ಯೂಸ್ ಆದ್ರೂ ಕುಡಿ. ಬೇಡ ಅನ್ನಲ್ಲ ತ್ರಿಶೂಲ್. ಶಿವಾನಿ ಪ್ಲೀಸ್ ಕುಡಿ. ಪರಮೇಶ್ವರ, ನನ್ನ ಜೀವನದಲ್ಲಿ ಯಾಕೆ ಈ ಥರ ಎಲ್ಲ ಆಗ್ತಿದೆ? ಬರೀ ಸಂಕಷ್ಟಗಳನ್ನೇ ಕೊಡ್ತಿದ್ಯಾ. ಹುಡ್ಕೋದ್ರು ನನ್ನ ಜೀವನದಲ್ಲಿ ಒಂದು ಖುಷಿ ಘಟನೆ ಇಲ್ಲ, ಬರೀ ನೋವೇ ತುಂಬಿಕೊಂಡಿದೆ. ತ್ರಿಶೂಲ್ ಬಂದು ನನ್ನ ತ್ರಯಂಬಕನಿಂದ ಬಚಾವ್ ಮಾಡಿರ್ಲಿಲ್ಲ ಅಂತಿದ್ರೆ ಏನ್ ಗತಿ? ಅವನ್ಗ ಶಕ್ತಿ ಆದ್ರೂ ಎಲ್ಲಿಂದ ಬಂತು?
ಇಲ್ಲ, ನಾನು ಯಾವತ್ತೂ ತ್ರಿಶೂಲ್ ಮಾಡಿರೋ ಸಹಾಯನ ಮರೆಯೋಕ್ಕಾಗಲ್ಲ. ಇನ್ನು ಎಷ್ಟು ದಿನಗಳಂತ ನಾನು ಈ ಸಂಕಷ್ಟಗಳನ್ನೆಲ್ಲ ಅನುಭವಿಸ್ಬೇಕು. ಶಿವಾನಿ, ನಿನಗೆ ಭೂಮಂಡಲದಲ್ಲಿ ಪ್ರತಿ ಕ್ಷಣವೂ ಕಷ್ಟಗಳು ಎದುರಾಗಬಹುದು. ನಿನ್ನ ಮನಸ್ಸನ್ನು ಕುಗ್ಗಿಸೋ ಘಟನೆಗಳು ನಡೆಯಬಹುದು. ಆಗ ನೀನು ಧೈರ್ಯಗೆಡಬೇಡ. ನಿನ್ನ ಸಹಾಯಕ್ಕೆ ಆ ಪರಮೇಶ್ವರನಿದ್ದಾನೆ. ಮುಂದೆ ಬರೋ ಸೋಮವಾರ, ಅಂದರೆ ಶುದ್ಧ ಏಕಾದಶಿಯ ದಿನ ಮಹಾರುದ್ರ ಯಾಗ ಮಾಡು. ನಿನಗೆ ಹಾಗೂ ಆದಿಶೇಷನಿಗೆ ಎಲ್ಲವೂ ಒಳಿತಾಗುತ್ತದೆ. ಅಂದ್ರೆ ಸೋಮವಾರ ಶುದ್ಧ ಏಕಾದಶಿ ನಾಳೆನೆ ನಾನು ಈ ಪೂಜೆ ಮಾಡಬೇಕು. ಹಾ, ಮಾಡ್ತೀನಿ. ನಾನು ಈ ಪೂಜೆ ಮಾಡ್ತೀನಿ. ತ್ರಿಶೂಲ್ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದಾಗಿಂದ ತ್ರಿವಿಕ್ರಮ್ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅವ್ರು ಸರಿ ಹೋಗ್ಬೇಕು, ಅವ್ರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಹಳೇದೆಲ್ಲ ನೆನಪಾಗಬೇಕು. ಅಂದಮೇಲೆ ನಾನು ಈ ಮಹಾರುದ್ರ ಯಾಗ ಮಾಡಲೇಬೇಕು. ಆಗ ನನ್ನ ಆದಿಶೇಷನ ಸೇರ್ಬೋದು. ನಾವಿಬ್ರು ಒಂದಾಗಿ ನಾಗಲೋಕದಿಂದ ನಾಗಮಣಿನ ಅಪಹರಿಸಿದ ದುಷ್ಟರನ್ನ ಸಂಹಾರ ಮಾಡಿ ನಾಗಮಣಿನ ಮರಳಿ ನಾಗಲೋಕಕ್ಕೆ ತಗೊಂಡು ಹೋಗ್ಬೇಕು. ಆದಷ್ಟು ಬೇಗ ನಾನು ನನ್ನ ಆದಿಶೇಷನ ಸೇರ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಕೈಲಾಸೇಶ್ವರ, ನಾನು ಬೇರೆ ರೂಪಕ್ಕೆ ಬದಲಾಗಲು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯನಾದೆ. ನನಗೆ ಈ ರೂಪ ಬದಲಾವಣೆ ಅವಶ್ಯಕವಾಗಿದೆ. ನಾಗಲೋಕದ ಒಳಿತಿಗಾಗಿ, ಶಿವಾನಿಯ ಏಳಿಗೆಗಾಗಿ ಕೆಲವು ಸಂಕಲ್ಪಗಳನ್ನು ನಾನು ಮಾಡಲೇಬೇಕು. ಇದರಲ್ಲಿ ಭೂ ಸಂಚಾರವು ಎದುರಾಗಬಹುದು. ಆದ್ದರಿಂದ ನನ್ನ ರೂಪ ಬದಲಾವಣೆಯು ಅತ್ಯಗತ್ಯ. ಇಂದು ಎಂತಹ ಸುದಿನ! ಪರಮೇಶ್ವರನ ಮಹಾಶಕ್ತಿಯು ಸಂಚರಿಸುವ ದಿನ. ಇಂದು ಮಹಾರುದ್ರ ಯಾಗವನ್ನು ಮಾಡಿದರೆ ಸಾಕ್ಷಾತ್ ಪರಮೇಶ್ವರನ ಶಕ್ತಿ ಬಂದು ಸೇರುವ ದಿನ. ಕೈಲಾಸೇಶ್ವರ, ಈ ವಿಷಯವನ್ನು ನಾನು ಶಿವಾನಿಗೆ ಮುಂಚೆಯೇ ತಿಳಿಸಿದ್ದೆ. ಅವಳು ಮರೆಯದೆ ಅದನ್ನು ಪಾಲಿಸಿದರೆ ಆದಿಶೇಷನಿಗೆ ಪರಮೇಶ್ವರನ ಶಕ್ತಿಯು ಬಂದು ಸೇರುತ್ತದೆ. ಶಿವಾನಿಗೆ ಯಾವ ವಿವಾಹದಿಂದ ಶಾಪ ಉಂಟಾಗಿದೆಯೋ ಅದು ದೂರವಾಗಿ ಆದಿಶೇಷನನ್ನು ಸೇರುವ ಹಾಗೆ ಮಾಡುತ್ತದೆ. ಆದಿಶೇಷನಿಗೆ ಎಲ್ಲಾ ನೆನಪುಗಳು ಮರುಕಳಿಸುತ್ತವೆ. ನಾಗಮಣಿಯ ಸತ್ಯ ತಿಳಿಯುತ್ತದೆ. ನಾಗಲೋಕಕ್ಕೆ ಒಳಿತಾಗುತ್ತದೆ. ಕೈಲಾಸೇಶ್ವರ, ಒಂದು ವೇಳೆ ಶಿವಾನಿಯು ಮಹಾರುದ್ರ ಯಾಗವನ್ನು ಮಾಡಲು ಮರೆತರೆ ಇಲ್ಲ, ಈ ಕಾರ್ಯವನ್ನು ಅವಳ ಪರವಾಗಿ ಆದರೂ ನಾನು ಮಾಡಲೇಬೇಕು. ಶಿವಾನಿ ಮತ್ತು ಆದಿಶೇಷನನ್ನು ಒಂದು ಮಾಡಲೇಬೇಕು. ನಾನೇ ಈ ಮಹಾರುದ್ರ ಯಾಗವನ್ನು ಮಾಡುತ್ತೇನೆ. ನಾನೇ ತಯಾರಾಗುತ್ತೇನೆ. ಆದಿಶೇಷನ ಅವಶ್ಯಕತೆ ನಾಗಲೋಕಕ್ಕಿದೆ. ನಾಗಲೋಕದ ಶಾಪ ವಿಮೋಚನೆಗೆ ನಾನೇ ಈ ಯಾಗವನ್ನು ನೆರವೇರಿಸುತ್ತೇನೆ. ಅಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಮ್ಮ, ಏನ್ ವಿಷಯ? ನಾನಿವತ್ತು ರುದ್ರಯಾಗ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನ್ ಹೀಗೆ ಹೇಳ್ತಾ ಇದ್ಯಾ? ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಇವತ್ತು ಸೋಮವಾರ ಅಮ್ಮ, ಶಿವನಿಗೆ ಶ್ರೇಷ್ಠವಾದ ದಿನ. ಅದಕ್ಕೆ ಶಿವನ್ ಪೂಜೆ ಮಾಡೋಣ ಅಂತ. ಅದಕ್ಕೆ ಉಪವಾಸ ಎಲ್ಲ ಇರ್ಬೇಕಮ್ಮ. ಇಂಥ ಟೈಮ್ನಲ್ಲಿ ಉಪವಾಸ ಮಾಡಿ ಇಂಥ ದೊಡ್ಡ ಪೂಜೆ ಮಾಡೋದ್ರಲ್ಲಿ ನನ್ಗೇನೋ ಸರಿ ಅನ್ಸಲ್ಲ. ಹೌದು, ಅದಕ್ಕೆ ಫಾಸ್ಟಿಂಗ್ ಮಾಡಿ ನಿಮ್ ಹೆಲ್ತ್ ಏನಾದ್ರೂ ಅಪ್ಸೆಟ್ ಆದ್ರೆ? ಇಲ್ಲ, ಹಾಗೆಲ್ಲ ಏನೂ ಆಗಲ್ಲ. ಇವಾಗ ಅಂತ ಪೂಜೆ ಮಾಡೋ ಅವಶ್ಯಕತೆ ಆದ್ರೂ ಏನು? ಅದು ನಾವು ಪ್ರೀತಿಸೋ ಜೀವಕ್ಕೆ ಒಳ್ಳೇದಾಗ್ಲಿ, ಆ ಜೀವದ ಆಯಸ್ಸು ವೃದ್ಧಿ ಆಗ್ಲಿ ಅಂತ. ಪ್ರೀತಿಸೋ ಜೀವ ತ್ರಿಶೂಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಮ್ಮೋರೆ. ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಈ ಪೂಜೆ ಮಾಡ್ತಿದ್ಯೇನಮ್ಮ? ಮಾಮ್, ಅತ್ತಿಗೆಗೆ ತ್ರಿಶೂಲ್ ಬ್ರೋ ಮೇಲೆ ಎಷ್ಟು ಲವ್ ಅಲ್ವಾ? ಹಾ, ಎಷ್ಟೇ ಆದ್ರೂ ತಾಳಿ ಕಟ್ಟಿದ ಗಂಡ ತಾನೆ, ಪ್ರೀತಿ ಇದ್ದೇ ಇರುತ್ತೆ. ಅಮ್ಮೋರೆ, ಪೂಜೆಗೆ ಬೇಕಾದ ಸಾಮಾನು ನಾನು ತಂದ್ಕೊಡ್ತೀನಿ. ಏನೇನ್ ಬೇಕು ಅಂತ ಪಟ್ಟಿ ಮಾಡ್ಕೊಡಿ. ಶಿವಾನಿ, ಏನೇನ್ ಬೇಕೋ ನೀನೇ ಹೇಳ್ಬಿಡಮ್ಮ. ಸರಿ. ನಂದಿಶಾ, ಶಿವಾನಿದು ಎಂತ ಒಳ್ಳೆ ಮನ್ಸು ನೋಡು. ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ವ್ರತ ಎಲ್ಲ ಮಾಡ್ತಿದ್ದಾಳೆ. ಈಗಿನ ಕಾಲದಲ್ಲಿ ಯಾವ ಹುಡುಗಿರು ಮಾಡ್ತಾರೆ ಹೇಳು?
ನಿಜ ಅಮ್ಮವ್ರೆ, ಶಿವಾನಿ ಮನೆಗೆ ತಕ್ಕ ಸೊಸೆ. ಹಾ ಹೌದು. ಅಪ್ಪ, ಅಮ್ಮ ಇಲ್ಲಿ ಮನೆ ಹತ್ರ ಹೋಗಿದ್ದಾರೆ, ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲೋಗಿದ್ದಾರಮ್ಮ? ಅವಳು ಮನೇಲಿ ಇಲ್ಲ ಕಣ, ಅವ್ರ ಅಣ್ಣನ ಮನೆಗೆ ಹೋಗಿದ್ದಾಳೆ. ಮಾವನ ಮನೆಗ? ಅಲ್ಲಿಗೆ ಯಾಕೆ ಹೋದ್ರು? ನಾನೇ ಬಿಟ್ಟು ಬಂದೆ. ಅದೇ ಮೊನ್ನೆ ಗಾಳಿ ಮೆಟ್ಕೊಂಡಾಗ ಆಡ್ತಾ ಇದ್ಲು ಅಂತ ಹೇಳಿದ್ನಲ್ಲ, ಇಲ್ಲಿದ್ರೆ ಒಳ್ಳೇದಲ್ಲ ಅಂತ. ಅದು ಅಲ್ಲದೆ ನಾನು ಆ ಕೆಲಸ ಈ ಕೆಲಸ ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ಅವಳನ್ನ ನೋಡ್ಕೊಳಕ್ಕೆ ಯಾರೂ ಇರೋದಿಲ್ಲ. ಅವ್ರ ಅಣ್ಣನ ಮನೇಲಿದ್ರೆ ಅವ್ರ ಅಣ್ಣ ಆದರೂ ನೋಡ್ಕೋತಾನೆ ಅಂತ. ಒಳ್ಳೆ ಕೆಲಸ ಮಾಡಿದೆಪ್ಪ. ಅಮ್ಮ ಈ ಟೈಮಲ್ಲಿ ಮನೇಲಿ ಇದ್ದಿದ್ರೆ ನಾನು ಶಿವಾನಿ ಜೊತೆಗಿಲ್ದಿರೋದು ನೋಡಿ ಇನ್ನೂ ಬೇಜಾರು ಮಾಡ್ಕೊಂಡಿರೋರು. ಅಪ್ಪ, ಕೇಳೋದು ಮರ್ತೋಯ್ತು, ತೀರ್ಥ ಕೊಟ್ಟನಲ್ಲ, ಅದು ಅಮ್ಮಂಗೆ ಕೊಟ್ಟಿಯಾ? ಕೊಟ್ಟೆ ಕಣ. ಅದು ಅಲ್ಲದೆ ಖುದ್ದಾಗಿ ನಿಂತ್ಕೊಂಡು ಅವ್ರ ಅಣ್ಣನ ಮನೆ ಸುತ್ತನೂ ಹಾಕ್ಬಿಟ್ಟು ಬಂದಿದ್ದೀನಿ. ಅಮ್ಮನ ಮನೆ ಆಚೆ ಹೋಗ್ಬೇಡ ಅಂತ ಹೇಳಿದ್ದೀನಿ ಕಣ. ಯಾಕೋ ಅನುಮಾನದಲ್ಲಿ ನೋಡ್ತಾ ಇದ್ಯಾ? ಹೇಳಿಲ್ಲ ಅಂತನಾ? ನಾನೆಲ್ಲ ಹಂಗಂದೆ, ಅಮ್ಮ ನೆನಪಾದ್ರು ಅಷ್ಟೇ. ನೋಡು, ಅವಳಿಗೊಂದು ಫೋನ್ ಮಾಡಿ ಮಾತಾಡು, ಸ್ವಲ್ಪ ಧೈರ್ಯ ಏನಾದರೂ ಬರುತ್ತೆ. ಹಾಂ, ಮಾಡ್ತೀನಿ. ತ್ರಿಶೂಲ್, ಯಾಕೋ ಇಷ್ಟೆಲ್ಲ ಮಾಡ್ತಾ ಇದ್ಯಾ? ತೀರ್ಥ ಕೊಟ್ಟೆ, ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂತ ಹೇಳಿದೆ. ಏನಾದರೂ ತೊಂದರೆನೇನೋ? ಏನಿಲ್ಲಪ್ಪ. ಮತ್ತೆ ಇಷ್ಟೆಲ್ಲ? ಅದು ಅಮ್ಮ ನಮ್ಮಿಂದ ದೂರ ಇದ್ದಾರಲ್ಲ, ಅವ್ರಿಗೇನಾಗ್ಬಿಡತ್ತೋ ಅಂತ ಸ್ವಲ್ಪ ಭಯ ಅಷ್ಟೇ. ಇವಾಗ ಅಮ್ಮ ಜೊತೆ ತೀರ್ತಾ ಇದೆ ಅಲ್ವಾ, ಇವಾಗ ಅಮ್ಮಂಗೂ ಧೈರ್ಯ, ನಮಗೂ ನೆಮ್ಮದಿ ಅಷ್ಟೇನಾ? ಬೇರೆ ಏನಾದ್ರು? ಬೇರೆ ಏನಿರತ್ತಪ್ಪ, ಬೇರೆ ಏನೂ ಇಲ್ಲ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು, ಓಕೆನಾ? ಏನ್ ಹೇಳ್ತಾ ಇದ್ಯಾ? ಶಿವಾನಿ ತ್ರಿಶೂಲ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಹೊರಟಿದ್ದಾಳ? ಹೌದು, ಮನೆಯಿಂದ ಬಂದಿರೋ ಅಪ್ಡೇಟ್ ಇದು. ಅಂದ್ರೆ ಶಿವಾನಿ ಪೂಜೆ ಮಾಡಿ ಅವಳ ಬಂಧನವನ್ನ ಇನ್ನಷ್ಟು ಗಟ್ಟಿ ಮಾಡ್ಬೇಕು ಅನ್ಕೊಂಡಿದ್ದಾಳ? ಅಲ್ಲಿ ಶಿವಾನಿ ಗಂಡನ್ಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಿದ್ದಾಳೆ. ನೀನು ನಮ್ಮಿಬ್ಬರನ್ನ ಒಂದ್ ಮಾಡಕ್ ಹೊರಟಿದ್ಯಾ. ಅಲ್ಲಿ ಅವರಿಬ್ರು ಒಂದಾಗ್ತಿದ್ದಾರೆ. ಮಾಯಾ, ನಿನ್ನನ್ನ ಕೇಳ್ತಾ ಇರೋದು, ನೀನ್ ಏನ್ ಮಾಡ್ತಾ ಇದ್ಯಾ? ನಿಜವಾಗ್ಲೂ ನಮ್ಮಿಬ್ಬರನ್ನ ಒಂದ್ ಮಾಡ್ತೀಯಾ? ಮಾಡ್ತೀನಿ, ಆದ್ರೆ ನೀನ್ ನಾನು ಹೇಳ್ದಾಗ ಕೇಳ್ಬೇಕು. ಅಲ್ಲ, ನಾನು ನೀನ್ ಅನ್ಕೊಂಡಿದ್ಯಾ ಪ್ರತಿ ಸಲ ನಿನ್ ಮಾತೆ ನಾನು ಕೇಳ್ಬೇಕಾ? ಇಲ್ಲಿ ನೀನ್ ನನ್ನ ಸಹಾಯಕ್ಕೆ ಬಂದಿದ್ಯಾ ಅಥವಾ ನಾನು ನಿನ್ ಸಹಾಯಕ್ಕೆ ಬಂದಿದ್ದೀನ? ಇಲ್ಲಿ ಯಾರ್ದು ಮೇಲ್ಗೈ ಅನ್ನೋದು ಮುಖ್ಯ ಅಲ್ಲ, ಇಬ್ರು ಕಾರ್ಯ ಸಾಧನೆನೂ ಆಗ್ಬೇಕು, ಅದೇ ಮುಖ್ಯ. ಸರಿ, ಏನ್ ಮಾಡ್ಬೇಕು ಇವಾಗ? ಶಿವಾನಿ ಯಾವುದೇ ಕಾರಣಕ್ಕೂ ಈ ಪೂಜೆ ಮಾಡೋ ಹಾಗಿಲ್ಲ, ಅದನ್ನ ನೀನು ತಡಿಬೇಕು. ಎಲ್ಲ ಕೆಲಸ ನಾನೇ ಮಾಡ್ಬೇಕಾ? ಅಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿನ ಕೊಚ್ಕೋತಾ ಇರ್ತೀಯಾ? ಈ ಕೆಲಸನ ನೀನೇ ಮಾಡ. ನನ್ನ ಶಕ್ತಿ ಕೆಲಸ ಮಾಡಲ್ಲ. ಏಕೆ? ನಿನ್ ಪವರ್ ಇಲ್ಲಿ ವರ್ಕ್ ಆಗಲ್ವಾ? ಬರೀ ದ್ವೀಪದಲ್ಲಿ ಅಷ್ಟೇನ ವರ್ಕ್ ಆಗೋದು? ಶಿವಾನಿ ಶಿವನ ಎದುರುಗಡೆ ಕೂತಾಗ ನಾನು ಅವಳನ್ನ ತಡಿಯಕ್ ಹೋದ್ರೆ ಶಿವನ ಕೆಂಗಣ್ಣಿಗೆ ನಾನು ಗುರಿ ಆಗ್ತೀನಿ. ಆದ್ರೆ ನೀನ್ ತಡಿಯಕ್ ಹೋದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಕ್ಷಮೆ ಇರುತ್ತೆ. ಪೂಜೆ ತಡೆಯೋದ್ರಿಂದ ಏನಾಗುತ್ತೆ? ಶಿವಾನಿ ತ್ರಿಶೂಲ್ ಕಡೆ ವಾಲಲ್ಲ. ನೀನ್ ಇನ್ನೊಮ್ಮೆ ಪ್ರಯತ್ನ ಪಟ್ರೆ ನೀವಿಬ್ರು ಜೊತೆ ಆಗ್ಬೋದು, ನೀನ್ ಅವಳನ್ನ ಪಡ್ಕೊಬೋದು. ಇದು ನಿಜಾನ? ನಾನು ಹೇಳ್ದಾಗ ಕೇಳು, ಆಗುತ್ತೆ. ಸರಿ, ಪೂಜೆನ ನಿಲ್ಲಿಸ್ತೇನೆ, ಶಿವಾನಿನೂ ಪಡ್ಕೋತೇನೆ. ಮೊದಲು ಆ ಕೆಲಸನ ಬೇಗ ಮುಗಿಸು. ಶಿವಾನಿ, ನೀನ್ ಈ ಪೂಜೆ ಮಾಡಿ ಆದಿಶೇಷನ ಪಡ್ಕೊಬಹುದು ಅನ್ಕೊಂಡಿದ್ಯಲ್ವಾ? ಆದ್ರೆ ನಾನ್ ಹಾಗಾಗೋಕ್ ಬಿಡಲ್ಲ. ಆದಿಶೇಷ ನಿನ್ಗೆ ಯಾವತ್ತೂ ಸಿಗಲ್ಲ. ಸಿಗೋದಕ್ಕೆ ನಾನು ಬಿಡೋದು ಇಲ್ಲ.